ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಹಾರಕೂಡದ ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಮನದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ, ಜಗದಾದಿ ಜಗದ್ಗುರು ಪಂಚ ಆಚಾರ್ಯರಿಗೆ ವಂದಿಸಿ, ಇಡೀ ಭಾರತ ದೇಶದ ಬಂಜಾರ ಸಮಾಜದ ಆರಾಧ್ಯ ದೇವರಾಗಿರುವಂತಹ ಸೇವಾಲಾಲ್ ಮಹಾರಾಜರಿಗೆ ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಭಕ್ತಿಯ ಪುರವೆಂದೇ ಖ್ಯಾತಿಯಾಗಿರುವಂತಹ ಹತ್ಯಾಳ ತಾಂಡಾದ ಈ ಪವಿತ್ರ ಪರ್ವಕಾಲದಲ್ಲಿ ಆಗಮಿಸಿರುವಂಥ ಎಲ್ಲ ಅನುಭಾವಿಗಳೇ, ದುರ್ಗಾದೇವಿಯ ಮೂರ್ತಿಯ ಪ್ರತಿಷ್ಠಾಪನೆಯ ಮಂಗಲ ಮಹೋತ್ಸವ ಮತ್ತು ಕಳಸಾರೋಹಣದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಂಕರರಾಯ ಮುತ್ಯ ಅವರೇ ಮತ್ತು ಹತ್ಯಾಳ ತಾಂಡಾದ ಮಹಾರಾಜರೇ, ಎಲ್ಲ ಅನುಭಾವಿಗಳೇ, ಮಾತೆಯರೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿಗಳು. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಈ ಭಾಗದಲ್ಲಿ ಎಲ್ಲ ಸ್ವಾಮೀಜಿಯವರ ಮೇಲೆ, ವಿಶೇಷವಾಗಿ ಹಾರಕೂಡ ಮಠದ ಮೇಲೆ ಅಪಾರವಾಗಿರುವಂಥ ಶ್ರದ್ಧೆ, ಭಕ್ತಿ, ಗೌರವ ನೆಟ್ಟಿರುವಂತಹ ಶ್ರೀ ಬಾಬುವನ್ನ ನಾಯಕರವರೇ, ಶ್ರೀ ಸದಾನಂದ ಪಾಟೀಲ್ರವರೇ, ಎಲ್ಲ ಹಿರಿಯರೇ, ಮಾತೆಯರೇ, ಇಂದು ಪವಿತ್ರವಾಗಿರುವಂತಹ ಸಮಯ. ಯಾಕೆಂದರೆ ಯಾವ ಗ್ರಾಮದಲ್ಲಿ ಸುಂದರವಾದಂತಹ ಮನೆಗಳಿರಬಹುದು, ಬೆಳ್ಳಿ ಬಂಗಾರ ಇರಬಹುದು, ಹೊಲ ಮನೆ, ಸುಂದರವಾದಂತಹ ಮನೆಗಳ ಕಟ್ಟಡ ಇರಬಹುದು, ಆದರೆ ಯಾವ ದೇವಾಲಯದಲ್ಲಿ ಸುಂದರವಾದಂತಹ ದೇವಾಲಯ ನಿರ್ಮಾಣ ಆಗಿ ಯಾವ ಗ್ರಾಮದಲ್ಲಿ ಆ ಒಂದು ದೇವಾಲಯಕ್ಕೆ ಕಳಸಾರೋಹಣ ಕಾರ್ಯಕ್ರಮ ಆಗ್ತಾ ಇದೆ ಅಲ್ಲ, ಅಲ್ಲಿ ಓಂಕಾರನಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಹಿರಿಯರು ಹೇಳ್ತಾ ಇದ್ದಾರೆ. ಓಂಕಾರನಾದ ಹಾರಕೂಡದ ನಮ್ಮ ಪೂಜ್ಯ ತಂದೆಯವರು ಕರಬಸಯ್ಯ ಸ್ವಾಮಿಯವರು ಹೇಳ್ತಾ ಇದ್ರು, ಶಿಖರವನ್ನ ಯಾಕೆ ಕಟ್ತಾರಂದ್ರೆ ಮನಸ್ಸಿಗೆ ಶಾಂತಿಯನ್ನು ನೀಡುವಂತಹ ಒಂದು ಸಂದರ್ಭ ಯಾವುದಾದ್ರೂ ಇದ್ರೆ ಅದು ದೇವಾಲಯಗಳು. ಆ ದಿಶೆಯಲ್ಲಿ ಇವತ್ತು ಸುಂದರವಾದಂತಹ ಮನೆ ಇರಬಹುದು, ಆದರೆ ಚಿಕ್ಕದಾಗಿರಬಹುದು, ಗುಡಿ ಬಹಳ ಚಿಕ್ಕದಾಗಿರಬಹುದು, ದುರ್ಗಾ ದೇವತೆಯ ಗುಡಿ ಸಣ್ಣ ಪ್ರಮಾಣದಲ್ಲಿ ಇರಬಹುದು, ಬಹುಶಃ 15x15 ಇರಬಹುದು ಅಥವಾ 12x12. ಗುಡಿ ಚಿಕ್ಕದಾಗಿದ್ದರೂ ಕೂಡ ದುರ್ಗಾದೇವಿಯ ಆಧ್ಯಾತ್ಮದ ದಿವ್ಯ ಶಕ್ತಿ ಇಡೀ ಹತ್ಯಾಳ ಗ್ರಾಮವನ್ನ, ತಾಂಡವನ್ನ ಕಾಪಾಡ್ತಾ ಇದೆ ಎನ್ನುವಂಥ ಮಾತನ್ನ ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ನಿಮ್ಮ ಗ್ರಾಮದಲ್ಲಿ ಎಲ್ಲ ಅನುಭಾವಿಗಳು, ಈಗ ಸಂಚಾಲಕ ಬಹಳ ಚಂದ ಹೇಳಿದ್ರು, ಅವರ ಭಾಷೆ ಬಂಜಾರ ಸಮಾಜದ ಭಾಷೆ ಆದರೂ ಕೂಡ ಅಸ್ಖಲಿತ ವಾಣಿಯಿಂದ ನಮ್ಮ ಸಂಚಾಲಕರು ನಮಗೆ ಬಹಳ ಖುಷಿ ಆಯಿತು. ಸುಂದರವಾದಂತಹ ಕನ್ನಡದ ಮಾತುಗಳನ್ನು ಆಡಲಿಕ್ಕೆ ನೀವೆಲ್ಲ ಕಲಿತಿದ್ದೀರಿ ಅಂದ ಮೇಲೆ ನಾವೆಲ್ಲರೂ ಕೂಡ ಕರ್ನಾಟಕ ಮಾತೆಯ ಮಕ್ಕಳಾಗಿ ಸೌಹಾರ್ದತೆಯಿಂದ ಬಾಳಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ. ಹತ್ಯಾಳ ತಾಂಡ ಹೆಂಗಪ್ಪ ಅಂತಂದ್ರ ಇಲ್ಲಿ ಎರಡವ, ತೆಳಗೊಂದು ತಾಂಡ, ಮ್ಯಾಗ ಒಂದು. ಆದ್ರ ಮ್ಯಾಗ ತೆಳಗೆ ಎನ್ನುವುದು ಮುಖ್ಯವಲ್ಲ, ಯಾರಲ್ಲಿ ವಿನಯ, ಕಿಂಕರತೆ, ಸೌಜನ್ಯತೆ, ಸೌಹಾರ್ದತೆ ಯಾರಲ್ಲಿ ಇರ್ತದಲ್ಲ ಅವ್ರು ಬಹಳ ಎತ್ತರ ಮಟ್ಟಕ್ಕೆ ಬೆಳೀತಾರೆ, ಎತ್ತರ ಮಟ್ಟಕ್ಕೆ. ಆ ದಿಶೆಯಲ್ಲಿ ತಾಂಡಾದ ಎಲ್ಲ ಜನತೆ, ಈ ಗ್ರಾಮ ತಾಂಡ, ಹತ್ಯಾಳ ತಾಂಡ ಹೆಂಗ್ ಕಾಣ್ತಾ ಇದೆ ಅಂತಂದ್ರ, ಅನುಭಾವಿಗಳೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಭಾತೃತ್ವ, ಭಕ್ತಿ, ಶ್ರದ್ಧೆ, ವಿಶ್ವಾಸದಿಂದ ಬಾಳುವಂತ ಗ್ರಾಮಗಳ ಸಾಲಿನಲ್ಲಿ ಯಾವುದಾದ್ರೂ ಊರು ಸೇರ್ತಾ ಇದ್ರೆ ನಿಮ್ಮ ಹತ್ಯಾಳ ತಾಂಡ ಗ್ರಾಮ ಸೇರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಇವತ್ತು ಯಾಕಂದ್ರೆ 4-5 ಕಾರ್ಯಕ್ರಮ ಆಗ್ಯಾವ, ಇದು ನಿಮ್ಮದು 5ನೇ ಕಾರ್ಯಕ್ರಮ. ಇನ್ನ ಸರ್ದಾರ್ವಾಡಿ ಬಸವ ಕಲ್ಯಾಣ ಸಮೀಪದಲ್ಲಿದೆ, ಅಲ್ಲಿ ಹೋಗ್ಬೇಕು. ಆದ್ರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಅನುಭಾವಿ ಮಹಾತ್ಮ ಬಸವೇಶ್ವರರು ತಮ್ಮ ವಚನದಲ್ಲಿ ಸುಂದರವಾದಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ವಚನವನ್ನು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರ, ಮರ್ತ್ಯ ಲೋಕವೆಂಬುದು ಈ ಜಗತ್ತು ಹೆಂಗದ ಅನ್ನೋದು ಹೇಳ್ತಾ ಇದ್ದಾರೆ. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ,
ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ. ನಾಲ್ಕು ಸಾಲಿನಲ್ಲಿ ಅಂತ ಅದ್ಭುತವಾಗಿರುವಂತ ಮಾತನ್ನು ಹೇಳ್ಯಾರ. ಏನ್ ಹೇಳ್ಯಾರಂದ್ರ, ಮನುಷ್ಯ ಒಳ್ಳೆ ಕೆಲಸ ಮಾಡಿದಾಗ, ಜಪ ತಪ ಮಾಡಿದಾಗ ಸ್ವರ್ಗಕ್ಕೆ ಹೋಗ್ತಾನಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಸ್ವರ್ಗ ಮತ್ತೆ ಎನ್ನುವುದು ಬೇರೆಲ್ಲ ಕಾಣಿಬೋ, ಸತ್ಯವ ನುಡಿಯುವುದೇ ಸ್ವರ್ಗಲೋಕ, ಮಿಥ್ಯವ ನುಡಿಯುವುದೇ ನರಕಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಯಾರು ತಂದೆ ತಾಯಿ ಗುರು ಹಿರಿಯ ಸೇವೆ ಮಾಡಿ, ಊರಾಗ ಒಳ್ಳೆ ಕೆಲಸ ಮಾಡಿ, ಎಲ್ಲರ ಮನಸ್ಸಿನಲ್ಲಿ ಯಾರು ಇರ್ತಾ ಇದ್ದಾರಲ್ಲ ಅವ್ರು ನಿಜವಾಗಿ ಸ್ವರ್ಗಕ್ಕೆ ಹೋದಂಗೆ. ಅವರ ದೇಹ ಅಳಿದು ಹೋಗಬಹುದು. ದೇಹ ಇದು ಭೌತಿಕವಾಗಿರುವಂತ ದೇಹ 100 ವರ್ಷ ಆದ್ಕೊಳ್ಳಿ, 80, 70, 60 ಅವರ ಶಕ್ತಾನುಸಾರ ಪರಮಾತ್ಮ ಏನು ಕೊಟ್ಟಿರ್ತಾರೆ ಅದರ ಪ್ರಕಾರ ಹೋಗ್ಬೋದು. ಕಾಯ ಅಳಿದ್ರೂ ಕೂಡ ನಾವು ಕಾಯದಿಂದ ಮಾಡಿರ್ತಕ್ಕಂಥ ಕಾಯಕ ಮಾತ್ರ ಶಾಶ್ವತವಾಗಿರ್ಬೇಕು. ಆ ದಿಶೆಯಲ್ಲಿ ಮತ್ತೆ ಲೋಕವೆಂಬುದು ಕರ್ತಾರನ ಕಮ್ಮಟ ಅಂದ್ರೆ ಟಂಕಶಾಲೆ ಅಂತ ಅನ್ನ ನಾಯಕರಿಗೆ ಹೊರಾದ. ಈಗೆಲ್ಲ ನಾಣ್ಯಗಳ ಪ್ರಿಂಟ್ ಆಗ್ತಾವ. ಎಲ್ಲಿ ಪ್ರಿಂಟ್ ಆಗ್ತಾವ? ದಿಲ್ಲಿದಾಗ ನಾಣ್ಯಗಳು ಪ್ರಿಂಟ್ ಆಗ್ತಾವ. 3 ಪ್ರಕಾರದ ನಾಣ್ಯಗಳಂತ ಹೇಳ್ತಾರೆ. 3 ಪ್ರಕಾರದ ನಾಣ್ಯ. ಒಂದು ರೂಪಾಯಿ ನಾಣ್ಯ, ಇನ್ನೊಂದು ಖೋಟಾ ನಾಣ್ಯ, 3ನೇದು ಬಂಗಾರದ ನಾಣ್ಯ. ರೂಪಾಯಿ ನಾಣ್ಯಕ್ಕೆ ಹೆಂಗಿರ್ತಪ್ಪ ಅಂತಂದ್ರೆ ನಮ್ಮ ದೇಶದಾಗ ಮಾತ್ರ ಬೆಲೆ. ಈಗ ನೀವೆಲ್ಲ ಫಾರಿನ್ದಾಗ ಇದ್ದವ್ರಿದ್ರೆ ಎಲ್ಲ ಕೆಲಸ ಮಾಡ್ತೀರಿ, ಹತ್ತಿರ ತಂಡದವ್ರು. ನಮ್ಮ ರೂಪಾಯಿಯಲ್ಲಿ ನಡೆಯೋದು. ರೂಪಾಯಿ ನಾಣ್ಯ ನಮ್ಮ ದೇಶದಾಗ ಮಾತ್ರ ನಡೀತಾ ಇದೆ. ಅದೇ ಖೋಟಾ ನಾಣ್ಯ ಅದು ಕದ್ದು ಪ್ರಿಂಟ್ ಮಾಡ್ಬೇಕಾಗ್ತದ, ಕದ್ದೆ ಮಾಡ್ಬೇಕಾಗ್ತದ, ಒಂದಿನ ಜೈಲಿಗೆ ಹೋಗ್ಬೇಕಾಗ್ತದ. ಅದು ಮಾಡ್ಬೇಕು ಖೋಟಾ ನಾಣ್ಯ, ಅದೇನು ನಡೆಯಲಿಲ್ಲಿ. ಆದ್ರೆ ಬಂಗಾರದ ನಾಣ್ಯ ಅದಕ್ಕೆ ಹಿಂದೂ ಕೂಡ ಬೆಲೆ ಅದ, ಮುಂದೂ ಕೂಡ ಬೆಲೆ ಅದ. ಸಾವಿರ ವರ್ಷ ಆದ್ರೆ ಬಂಗಾರ ನಾಣ್ಯಕ್ಕೆ ಬೆಲೆ ಇರ್ತಾ ಇದೆ. ಹಂಗ 3 ಪ್ರಕಾರದ ನಾಣ್ಯವ, ಹಂಗ 3 ಪ್ರಕಾರದ ಮನುಷ್ಯರು ಇರ್ತಾರೆ. 3 ಪ್ರಕಾರದ ಮನುಷ್ಯರು. ಮೊದಲನೇದಾಗಿ ಹೆಂಗಂದ್ರೆ ರೂಪಾಯಿ ನಾಣ್ಯ ಅಂದ್ರ ಅವ್ರು ಕೆಲವ್ರು ಇರ್ತಾರೆ. ಕೆಲವ್ರು ಹೆಂಗಂದ್ರ ಗಂಡ ಹೆಂಡತಿ ಮಕ್ಕಳು ಹೊಲ ಮನಿ ಬೀಗರು ನೆಂಟರು ಅವ್ರಿಗಷ್ಟೇ ನೋಟ್ ತೆಗೆದು ಕೊಡೋದು ತಮ್ಗಷ್ಟೇ. ಯಾರ ಗರೀಬರು ಬಂದು ನೋಡ್ರಪ್ಪ ಒಂದು 500 ರೂಪಾಯಿ ಕೊಡ, 500 ಇಲ್ಲ 5 ದುಡ್ಡು ಕೊಡೋದಾಗ ನನಗಂತಾರೆ. ಇವ್ರು ಹೆಂಗಂದ್ರೆ ರೂಪಾಯಿ ನಾಣ್ಯ ಇರ್ತಾರೆ. ಇನ್ನೂ ಕೆಲವ್ರು ಇರ್ತಾ ಇರ್ತಾರೆ ಖೋಟಾ ನಾಣ್ಯ. ಅವರು ಹೆಂಡತಿಗೆ ವಜ್ಜೆ ಆಗಿರ್ತಾರೆ, ಮನೆಗೆ ವಜ್ಜೆ ಆಗಿರ್ತಾರೆ, ಗಲ್ಲಿಗೆ ವಜ್ಜೆ ಆಗಿರ್ತಾರೆ, ತಾಲೂಕಕ್ಕೆ ವಜ್ಜೆ ಆಗಿರ್ತಾರೆ, ದೇಶಕ್ಕೆ ವಜ್ಜೆ ಆಗ್ತಾರೆ. ಇವ್ ವೀರಪ್ಪನಂತವ್ರು ಇವರು ಖೋಟಾ ನಾಣ್ಯ ಇರ್ತಾರೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಸಜ್ಜನರು ಸತ್ತರೆ ಊರ್ ಜನರು ಮರಗುವರು, ದುರ್ಜನರು ಸತ್ತರೆ ಮೈಯೊಳಗಿನ ಕಜ್ಜಿ ಹೋದಂತಹದು ಸರ್ವಜ್ಞ. ಕಜ್ಜಿ ಹೋದಂಥದ್ದು. ಕಜ್ಜಿ ಅಂದ್ರೆ ಹೇಳ್ಬೇಕಂತ ತೋರಿಸ್ತಾರೆ ಹಿಂಗ. ಹಂಗ ದುಷ್ಟರು ಹೋದಂದ್ರೆ ಮೈದಾನ ಕಜ್ಜಿ ಹೋದಂಗ. ಮತ್ತ ಅಂತವ್ರು ಯಾರು ಇಲ್ರಿ ಇಲ್ಲಿ. ಈ ತಾಂಡಾದಾಗ ಎಲ್ಲ ನೀವು ಒಳ್ಳೆಯವರೇ ಇದ್ರೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. 3ನೇದಾಗಿ ಬಂಗಾರದ ನಾಣ್ಯ. ಬಂಗಾರದ ನಾಣ್ಯದಂಥ ವ್ಯಕ್ತಿಗಳು ಯಾರಂದ್ರೆ ಸೇವಾಲಾಲ್ ಮಹಾರಾಜರು, ಆರ್ಕೂಡು ಚನ್ನಬಸವ ಶ್ರೀಗಳು, ಮಹಾತ್ಮ ಬಸವೇಶ್ವರು. ಸೇವಾಲಾಲ್ ಮಹಾರಾಜರು ಇವತ್ತಿಲ್ಲ, 100 ವರ್ಷ ಆಯ್ತು ಅವ್ರು ಗತಿಸಿ. ಆದ್ರೂ ಕೂಡ ಅವರ ನಾಮಸ್ಮರಣೆ ಇಡೀ ಬಂಜಾರ ಸಮಾಜ ಜನತೆಯ ಮನಸ್ಸೆಂಬ ಮಂದಿರದಲ್ಲಿ ಸದಾಕಾಲ ಶಾಶ್ವತವಾಗಿರ್ತಕ್ಕಂಥ ವ್ಯಕ್ತಿಗಳಂದ್ರೆ ನಮ್ಮ ಸೇವಾಲಾಲ್ ಮಹಾರಾಜರು. ಅವರು ಬಂಗಾರದಂಥ ಮೂರ್ತಿಗಳು, ಬಂಗಾರದ ನಾಣ್ಯದಂಥ ವ್ಯಕ್ತಿಗಳು. ಅವ್ರು ಇಂದು ಮುಂದೆ ಸೂರ್ಯ ಚಂದ್ರ ಇರುವವರೆಗೆ ಅವರ ಜೀವಂತ ಇರ್ತಾರೆ. ಅವರ ವ್ಯಕ್ತಿತ್ವ, ಅವರ ಆಧ್ಯಾತ್ಮದ ಬೋಧನೆ, ಅವರಿರ್ತಕ್ಕಂಥ ಅವರ ಆಶೀರ್ವಾದ ಸದಾಕಾಲ ಶಾಶ್ವತವಾಗಿರ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತು ಹೇಳಿ ಮಾತು ಮುಗಿಸ್ತೇನೆ. ಏನಂದ್ರೆ ನೀವೆಲ್ಲ ಮಹಾರಾಜರು ಕರೆಸಿ. ಇಲ್ಲಿ ನಮ್ಮ ಶಂಕರಾಯ ಮಹಾರಾಜರ ಇವ್ರ ಹೆಸರು, ಅಮ್ಮವ್ರ ಹೆಸರು ಪರ್ವತಾದೇವಿ. ಪರ್ವತ ಅಂದ್ರೆ ಹೆಣ್ಮಕ್ಳು, ಅಂದ್ರೆ ಪ್ರಿಯಾಂಕಾ ಅಂದ್ರ ನಮ್ಮ ಇವರು ಸೋನಿಯಾ ಗಾಂಧಿ ಮಗಳು, ಪ್ರಿಯಾಂಕಾ ಅಂದ್ರೆ ಖರ್ಗೆ ಅವ್ರ ಮಗ. ಪರ್ವತಾದೇವಿ ಅಲ್ಲ, ಪರ್ವತಾದೇವಿ ಮಾತೆಯವರು ಕುಂತಾರ. ನಮ್ಮೆಲ್ಲ ಮಹಾರಾಜರು ಕುಂತಾರ. ನಮ್ಮ ಇದ್ರದವ್ರು ವಿಲಾಸ್ ಮಹಾರಾಜರು ಇರ್ತಾರ. ಎಲ್ಲ ಮಹತ್ವರಿಗೆ ಬರಮಾಡಿಕೊಂಡು ಇವ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀರಿ, ಗೌರವ ಕೊಡ್ತೀರಿ, ಕಾಣಿಕೆ ಕೊಡ್ತೀರಿ. ಈ ಸಂದರ್ಭ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸಲ ಹಿಂದೆ ನಡೀತ ಘಟನೆ. ನಾರದ ಮಹರ್ಷಿ, ನಾಯಕರೇ, ನಾರದ ಮಹರ್ಷಿ ಪರಮಾತ್ಮನಿಗೆ ಹೋಗಿ ಕೇಳ್ತಾರೆ. ನಾರದ ಮಹರ್ಷಿ ಏನು ಕೇಳ್ತಾರೆ ಅಂದ್ರ, ಈ ಭೂಲೋಕದಾಗ ಬಹಳ ಜನ ಕಾಯಿ ಬಟ್ಟೆ ಹಾಕಿ ಸ್ವಾಮಿಗಳು ಸಂತರು ಮಹಾತ್ಮರಂತಾರ, ಗುಡಿ ಕಟ್ಟಾರ, ಖರ್ಚು ಮಾಡ್ತಾರ, ಹಣ ಖರ್ಚು ಮಾಡ್ತಾರೆ. ಅವ್ರ ದರ್ಶನದಿಂದ ಏನ್ ಸಿಗ್ತದ? ಮಹಾತ್ಮರ ದರ್ಶನದಿಂದ ಏನು ಲಾಭ ಅಂತೇಳಿ ಯಾರು ಕೇಳ್ತಾರ? ನಾರದ ಮಹರ್ಷಿ ಸ್ವತಃ ಶಿವನಿಗೆ ಕೇಳ್ತಾನೆ. ಶಿವನಿಗೆ
ಪರಮಾತ್ಮನಿಗೆ ಕೇಳ್ತಾನೆ. ಪರಮಾತ್ಮನಿಗೆ ಕೇಳಿದಾಗ ಪರಮಾತ್ಮ ಹೇಳ್ತಾ ಇದ್ದಾನ, ನೀ ಭೂಲೋಕಕ್ಕೆ ಹೋಗು. ಅಲ್ಲಿ ಒಂದು ಸಣ್ಣದು ಹೀಗೆ ಜನರವಾಗಿರ್ತಕ್ಕಂಥ ಹಂದಿ ಮರಿ, ಒಂದು ಸಣ್ಣ ಹಂದಿ ಮರಿ ಅದ, ಅದಕ್ಕೆ ಹೋಗಿ ಕಿವ್ಯಾಗ ಹೋಗಿ ನೀ ಕೇಳು, ಮಹಾತ್ಮರ ದರ್ಶನದಿಂದ ಏನು ಲಾಭ ಅಂತ. ಸೀದಾ ನಾರದ ಮಹರ್ಷಿ ಭೂಲೋಕಕ್ಕೆ ಬರ್ತಾನ. ಅಲ್ಲಿ ಹಂದಿ ಈಗಿರ್ತದ ಒಂದು ಸಣ್ಣ ಮರಿ, ಆ ಮರಿ ಸಮೀಪಕ್ಕೆ ಹೋಗಿ ಕಿವ್ಯಾಗ ಹೋಗಿ ನಾರದ ಮಹರ್ಷಿ ಕೇಳ್ತಾನೆ, ಮಹಾತ್ಮರ ದರ್ಶನದಿಂದ ಏನು ಲಾಭ ಅಂದ್ಕೊಳ್ಳಿ. ಕಟಕನೆ ಸತ್ಯ ಹೋಗ್ತದೆ, ಸತ್ಯ ಹೋಯ್ತದ. ಹಂದಿ ಮರಿ ಪರೇಶಾನ ಆಗ್ತಾನ, ಮತ್ತೆ ಹೋಗ್ತಾನ ಪರಮಾತ್ಮನ ಹತ್ತಿರ. ಏನ್ರಿ ಮಹಾತ್ಮರ ದರ್ಶನ ಏನ್ ಲಾಭ ಅಂತ ಕೇಳಿದ್ರೆ ಹಂದಿ ಮರಿ ಸತ್ತು ಹೋಯ್ತು. ಈಗ ಮತ್ತೆ ಹೋಗಿರಿ ಎರಡನೇ ಸಲ ಹೋಗಿ ಎಲ್ಲಿ ಕೇಳಂತಂದ್ರ ಒಂದು ಮೊಲ ಇದ್ದದು, ಮೊಲ ಒಂದು ಮರಿ ಹಾಕ್ಯದ, ಮರದ ಮರಿಗೆ ಹೋಗಿ ಕೇಳಿ, ಮಹಾತ್ಮರ ದರ್ಶನದಿಂದ ಏನು ಲಾಭ. ಮತ್ತೆ ಬರ್ತಾನೆ ನಾರದ, ಭೂಲೋಕಕ್ಕೆ ಬಂದು ಮೊಲ ಇದಿರ್ತದ, ಸಣ್ಣ ಮರಿ ಇರ್ತದ, ಮಹಾತ್ಮರ ದರ್ಶನದಿಂದ ಏನು ಲಾಭ ಅಂದ್ಕೊಳ್ಳಿ. ಅದನ್ನ ಕೊಟ್ಟಕ್ಕಂತತ್ತೆ ಅಲ್ಲ. ಹೋತಾನ ಮತ್ತೆ ನಾರದ ಮಹರ್ಷಿ ಎಲ್ಲಿ ಪರಮಾತ್ಮನ ಹತ್ರ. ಎರಡು ಸತ್ತೋದು. ಇಲ್ಲಿ ಮೂರನೇ ಸಲ ಹೋಗು. ಮೂರನೇ ಸಲ ಎಲ್ಲಿ ಹೋಗ್ಬೇಕಂದ್ರ ಒಂದು ಆಕಳು ಇದ್ದದ, ಆಕಳು ಹೋರಿ ಕರ ಇದ್ದದ, ಹೋರಿ ಹುಟ್ಟದ, ಅಲ್ಲಿ ಹೋಗಿ ಕೇಳು, ಏನ್ರಿ 2 ಸಲ ಸತ್ತೋದು, ಮೂರನೇ ಸಲ ಆಗಿಲ್ಲ, ಇಲ್ಲಿ ಕೇಳಿ ಇದೊಂದು ಸಲ ಹೋಗಿ ನೋಡಂದಾಗ ಆಕಳ ಸಮೀಪಕ್ಕೆ ಹೋಗಿ ಆ ಹೋರಿ ಕಿವ್ಯಾಗ ಕೇಳ್ತಾರೆ, ಮಹಾತ್ಮರ ದರ್ಶನದಿಂದ ಏನು ಲಾಭ. ಕೇಳಿದ ಕೂಡಲೇ 5 ನಿಮಿಷದ ಕಾಲ ಕರ ಹತ್ತಿ ಅದನ್ನು ಸತ್ತೋದು. ಮತ್ತ ಪರಮಾತ್ಮ ನಾರದ ಮಹರ್ಷಿ ಸ್ವರ್ಗಕ್ಕೆ ಹೋಗ್ತಾನ. ಪರಮಾತ್ಮ ಕೇಳ್ತಾ ಇದ್ದಾನ, ಇಲ್ರಿ 3 ಸತ್ತು ಹೋದು ನನಗೆ ನೋಡಿ, ಮತ್ತೆ ಏನ್ ಫಲ ಅಂದ್ರೆ, ಇಲ್ಲ ಈ ಸಲ ಕೇಳಿ. ಎಲ್ಲಿ ಕೇಳ್ಬೇಕು? ಈಗೊಬ್ಬ ರಾಜನಿಗ ಮಗ ಹುಟ್ಟ, ದೊಡ್ಡ ರಾಜನಿಗೆ ಮಗ ಹುಟ್ಟಾನ. ಯಪ್ಪ ನೀವು ಹೋಗಿ ಕೇಳಂದ್ರಿ, ರಾಜನ ಮಗನಿಗೆ ಹುಟ್ಟಿದ ಮಗನಿಗೆ ಖುಷಿ, ನಾ ಕೇಳ್ದ ಸತ್ತ ಅಂದ್ರೆ ನನಗೆ ಅಲ್ಲೇ ಭಾಷೆನೇ ಹಾಕ್ತಾರ, ನನಗಾಗಲ್ರಿ ಅಂತ. ನನಗಾಗಲ್ಲ. ಇಲ್ಲ ಇದೊಂದು ಸಲ ಹೋಗಿ ಕೇಳಂದಾಗ ರಾಜನಿಗೆ ಜನನ ಆಗ್ತದ. ಸುಂದರವಾಗಿರುವಂತ ಪ್ರಫುಲ್ಲಿತ ವದನದ ಮಗ ಕೂಸು ಹುಟ್ಟಿರ್ತದ. ನಾರದ ಮಹರ್ಷಿ ಹೋಗಿ ಆ ಕೂಸಿನ ಕಿವ್ಯಾಗ ಕೇಳ್ತಾನೆ, ಮಹಾತ್ಮರ ದರ್ಶನದಿಂದ ಏನು ಲಾಭ ಅಂದಾಗ 5 ದಿನದ ಕೂಸು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. 5 ದಿನದ ಕೂಸು ಏನ್ ಹೇಳ್ತಾ ಇದ್ದ ಕೂಸು ಹತ್ರ, ಹೇ ನಾರದ ಮಹರ್ಷಿ, ನೀ ಮೊದಲನೇ ಸಲ ಬಂದಾಗ ನಾ ಹಂದಿಯಾಗಿ ಹುಟ್ಟಿದ್ದೆ, ನೀನ್ ನನಗೆ ಭೇಟಿ ಕೊಟ್ಟಿ, ನಾ ಮುಂದೆ ಏನಾದ ಮೊಲ ಆಗಿ ಹುಟ್ಟದ. ಮೊಲದ ಜನ್ಮದಲ್ಲಿ ದರ್ಶನ ಕೊಟ್ಟಿ, ನಾ ಮುಂದೆ ಏನಾದಂದ್ರ ಆಕಳು ಹೋರಿಯಾಗಿ ಹುಟ್ಟದ. ಹೋರಿಯಾಗಿ ಹುಟ್ಟಿದಾಗ ನೀ ದರ್ಶನ ಕೊಟ್ಟು ಈಗ ರಾಜನ ಮಗನಾಗಿ ಹುಟ್ಟಿದ್ದೇವೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಇದರ ಅರ್ಥ ಏನಂದ್ರ, ಆ ರಾಜನ ಸಣ್ಣ ಕೂಸು, 5 ದಿನದ ಕೂಸು ಈ ಮಾತನ್ನು ಹೇಳ್ತಾ ಇದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ, ನಮ್ಮ ಜೀವನದಲ್ಲಿ ಬಂಧುಗಳಾದವರು ಬಂದು ಉಂಡು ಹೋಗುವರು, ಬಂಧನವ ಕಳೆಯಲರಿರು ಗುರುವಿಗಂತ ಬಂಧುಗಳುಂಟೇ ಸರ್ವಜ್ಞ ಎನ್ನುವ ಹಾಗೆ, ನಮಗೇನಾದ್ರೂ ಸಂಕಷ್ಟ ಕಠಿಣ ಪ್ರಸಂಗ ಏನಾದ್ರೂ ಬಂದಾಗ ಮಹಾತ್ಮರ ಆಶೀರ್ವಾದದಿಂದ ಅದು ದೂರ ಆಗ್ತಾ ಇದೆ. ಆ ದಿಶೆಯಲ್ಲಿ ನೀವೆಲ್ಲರೂ ಕೂಡ ಹಾರ್ಕೋಡ ಮಠದ ಮೇಲೆ, ಎಲ್ಲ ಸ್ವಾಮೀಜಿಯವರ ಮೇಲೆ, ಬಂಜಾರ ಸಮಾಜ ಎಲ್ಲ ಗುರುಗಳ ಮೇಲೆ, ಅವರು ನಾವು ಏನು ಭೇದ ಇಲ್ಲ. ನೀವಲ್ಲಿ ಪೂಜಾಕ್ಕೆ ಮಣಿ ಇಟ್ಟಿರಿಲ್ಲ, ಹೊಂದ್ಕೊಳ್ಳೆ ಪೂಜಾಕ್ಕೆ ಮಣಿ ಇಟ್ಟರೆ ಮಣಿ ಹಾಕಿದ್ರಿ. ಆದ್ರೆ ನಾವು ಒಬ್ಬನೇ ಗುರು ಅಂತ ಅಲ್ಲಿ ಪಾದ ಇಟ್ಕೊಂಡು ನಾವು ಒಬ್ಬನೇ ಪೂಜಾ ಮಾಡ್ಕೋರಿಲ್ಲ. ಭೂಮಿ ತಾಯಿಗೆ ನೀವು ಪೂಜಾ ಮಾಡ್ಲಕ್ಕ ಹಚ್ಚಿ, ಎಲ್ಲರೇ ಪಾದಕ್ಕದ ಮುಟ್ತು ಅಂತ ತಿಳ್ಕೊಂಡು ಪೂಜಾ ಮಾಡ್ಲಕ್ಕ ಹಚ್ಚಿಲ್ಲ. ಎಲ್ಲರೂ ಒಂದೇ ಸಂತರಂದ್ರೆ ಎಲ್ಲರೂ ಒಂದೇ. ಯಾರು ಮೇಲು ಕೀಳು ತೆಳಗ ದೊಡ್ಡವರು ಸಣ್ಣವರು ಅನ್ನುವ ಮಾತು ಭೇದವಾಗಿಲ್ಲ ಅಷ್ಟೇ. ಯಾಕೆಂದ್ರೆ ನಮ್ಮ ಶಂಕರಯ್ಯ ಆಗ್ಲಿ ಎಲ್ಲರೂ ನಮಗೆ ಬಹಳ ಮಟ್ಟಕ್ಕೆ ಗೌರವ ಕೊಡ್ತಾರೆ. ಅವರೆಷ್ಟು ಗೌರವದಿಂದ ನಡ್ಕೋತಾರೆ ಅಷ್ಟೇ ಹಾರ್ಕೊಂಡು ಶಿವಯೋಗಿಯ ಆಶೀರ್ವಾದ ಅವರೆಲ್ಲರ ಮೇಲೆ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಭಕ್ತಿ ಶ್ರದ್ಧೆ ವಿಶ್ವಾಸ ಹಿಂಗೆ ಇರಲಿ. ನೀವೆಲ್ಲ ಉನ್ನತ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತಾ ಇದ್ದಾರೆ. ನೋಡ್ರಿ, ಹೊನ್ನಾಳಿ ನಾಯಕರು ಈಗ ಕಾಡಾಧ್ಯಕ್ಷರಾಗ್ಯಾರ. ಬರುವ ದಿನಗಳಲ್ಲಿ ಮುಂದಿನ ವರ್ಷ 2 ವರ್ಷದಲ್ಲಿ ಇನ್ನೂ ಎತ್ತರದ ಸ್ಥಾನ ಅವ್ರಿಗೆ ಸಿಗಲಿ ಅನ್ನುವಂಥ ಮಾತನ್ನು ಕೂಡ ಈ ದುರ್ಗಾದೇವಿ ಸನ್ನದಿಯಲ್ಲಿ ಪ್ರಾರ್ಥಿಸಿ, ಅತ್ಯಾವತ್ತ ತಾಂಡದ ಎಲ್ಲ ಸದ್ಭಕ್ತರಾದಿಗಳು ನೀವೆಲ್ಲರೂ ಕೂಡ ಬಹಳ ನಿಷ್ಠಾವಂತರಾಗಿದ್ದೀರಿ, ಧರ್ಮವಂತರಾಗಿದ್ದೀರಿ. ಯಾಕೆಂದ್ರೆ ನಂಬಿಕೆಯಿಂದ ನಡೆಯುವಂಥ ಸಮಾಜ ನಿಮ್ಮ ಸಮಾಜ. ಹೆಂಗಂದ್ರೆ ಒಂದು ಸಲ ಒಂದು ಮನುಷ್ಯನ ಮ್ಯಾಗ ನಂಬಿಕೆ ಇಟ್ಟು ಅಂದ್ರೆ ನಿಮ್ಮದು ಕುತ್ತಿಗೆ ಹಾಸನ್ನು ನಂಬಿಕೆ ತೆಗೆಯ, ನೀವು ನಂಬಿಕೆ ತೆಗೆಯ. ರೆಡ್ಡಿ ಸಮಾಜ ಅಂತಂದ್ರೆ ಅದನ್ನ ಹಂಗೆ ಹಂಗೆ ಬಂಜಾರ ಸಮಾಜದವ್ರು ಒಮ್ಮೆ ನಂಬಿದ್ರೆ ಅಂದ್ರೆ ಮುಗೀತು. ನಂಬೋದೇ ಭಾಳ ಕಷ್ಟ. ಒಮ್ಮೆ ನಂಬರ್ ನೀವು ಮನುಷ್ಯ ಹೆಂಗ ನಮ್ಮ ಚಲೋ ಅದ ಹೆಂಗ ನೋಡಿ ನಂಬಿದ್ರೆ ಅಂದ್ರೆ ಕೊನೆತನ ನೀವು ಭಕ್ತಿಯಿಂದ ನಡೀತೀರಿ ಅನ್ನುವಂಥ ವಿಶ್ವಾಸ ನಮಗಿದೆ. ಆ ದಿಶೆಯಲ್ಲಿ ಕಾರ್ಕೋಡ ಮಠದ ಮೇಲೆ ಎಲ್ಲ ಧರ್ಮಗುರುಗಳ ಮೇಲೆ ಅಪಾರವಾಗಿರುವಂಥ ಭಕ್ತಿ ಶ್ರದ್ಧೆ ಇಟ್ಟಿದ್ದೀರಿ. ನೀವೆಲ್ಲರೂ ಕೂಡ ತಂದೆ ತಾಯಿ ಸೇವಾ ಮಾಡ್ರಿ, ಒಳ್ಳೆ ಕಾಯಕ ಮಾಡ್ರಿ, ಒಳ್ಳೆ ಕೆಲಸ ಮಾಡ್ರಿ, ಕೆಲಸ ಮಾಡಿ ಬದುಕೋದನ್ನ ಕಲಿಯಿರಿ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಆಶಿಸಿ, ನಿಮ್ಮೆಲ್ಲರಿಗೂ ಕೂಡ ದುರ್ಗಾ ಮಾತೆ ಸದಾಕಾಲ
ಆಶೀರ್ವಾದ ನೀಡಲಿ ಶುಭ ಹಾರೈಸಿ 2 ಮಾತುಗಳನ್ನು ಮುಗಿಸ್ತೇನೆ. ಬೆಟ್ಟದಷ್ಟು ಕರ್ಪೂರ ಬೆಂದು ಬೊಟ್ಟಗಲ ಬೂದಿಲ್ಲ, ಬೆಟ್ಟದಷ್ಟು ಕರ್ಪೂರ ಬೆಂದು ಬೊಟ್ಟಗಲ ಬೂದಿಲ್ಲ, ನೆಟ್ಟನೆ ಗುರುವಿನ ಪಾದ ಕೆರಗಿದರೆ ಪಾಪ ಎಲ್ಲವೂ ಸುಟ್ಟು ಹೋಗುವುದು ಸರ್ವಜ್ಞ. ಧನ್ಯವಾದಗಳು. ಈ ವಚನದ ಸಾರಾಂಶ ತಮ್ಗೆಲ್ಲರಿಗೂ ಅರ್ಥ ಆಗಿರ್ಬೇಕೆಂದು ಭಾವಿಸುತ್ತೇನೆ. ಇದರ ತಾತ್ಪರ್ಯ ಏನಪ್ಪಾ ಅಂದ್ರೆ, ಬೆಟ್ಟದಷ್ಟು ಕರ್ಪೂರ ಬೆಂದು ಅಂದ್ರೆ ಬೆಟ್ಟದಷ್ಟು ಕರ್ಪೂರ ನಾವು ಉರಿ ಹಚ್ಚಿದ್ರು ಕೂಡ ಅಲ್ಲ, ಬೊಟ್ಟಗಲ ಬೂದಿಲ್ಲ, ಸ್ವಲ್ಪವೂ ಕೂಡ ಬೂದಿ ಬರಲ್ರಿ ಅದಕ್ಕೆ. ಅಂತದು ನಾವು ನೆಟ್ಟನೆ ಗುರುವಿನ ಪಾದ ಕೆರಗಿದ್ರೆ, ನಾವೇ ಗುರುವಿನ ಪಾದ ಕೆರಗಿದ್ರೆ ಬೆಟ್ಟದಷ್ಟು ಪಾಪ ಮಾಡಿದ್ರು ಕೂಡ ಸುಟ್ಟು ಹೋಗುವುದು ಸರ್ವಜ್ಞ ಎನ್ನ ಮಾತನ್ನು ಇಲ್ಲಿ ನೆನಪಿಸುತ್ತಾ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲಾ ಪರಂ ಪೂಜ್ಯರಿಗೆ ನಾವು ಹತ್ಯಾತಾಣದ ಪಂಚ್ ಕಮಿಟಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.